ಮಾರ್ನಿಂಗ್, ಶುಭೋದಯ. ವೆಜ್ ಹಕ್ಕಾ ನೂಡಲ್ಸ್. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೂಡಲ್ಸನ್ನು ಬೇಯಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೆ, ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಈ ಥರ ಹಾಕಿ ನಾವು ಅದಕ್ಕೆ ಸಫಿಷಿಯೆಂಟ್ ನೀರು ಕುದಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾವು ಇದನ್ನು ಕುದಿಲಿಕ್ಕೆ ಬಿಡೋಣ. ಇನ್ನೊಂದು ಕಡೆ ನಾನು ಆನಿಯನ್ನು ಮತ್ತು ಈ ಥರ ಕ್ಯಾಪ್ಸಿಕಮನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೆ. ಟ್ರಯಾಂಗಲ್ ಶೇಪು ಅಥವಾ ನಿಮಗೆ ಉದ್ದ ಬೇಕಂದರೆ ನೀವು ಉದ್ದನೂ ಕಟ್ ಮಾಡ್ಕೋಬೋದು. ಇಲ್ಲಿ ನಮ್ಮದು ನೂಡಲ್ಸ್ ನಾನು ಬೇಯಲಿಕ್ಕೆ ಇಟ್ಟಿದ್ನಲ್ಲ, ಅದು ಈ ಥರ ಬೆಂದಾಗಿದೆ. ನಾವು ಪಕ್ಕದಲ್ಲಿ ಏನು ಮಾಡ್ಕೋಬೇಕು, ಇನ್ನೊಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನಾವು ಈ ನೂಡಲ್ಸು ಬೇಯಿಸಿದ್ವಲ್ಲ ಅದನ್ನು ನಾವು ಒಂದು ಜಾಲರಿ ಇಟ್ಕೊಂಡು ಅದರಲ್ಲಿ ನಾವು ಈ ಥರ ಸೋಸ್ಕೋಬೇಕು. ಸೋಸ್ಕೊಂಡಿದ ನಂತರ ನಾವು ಅದಕ್ಕೆ ಒಂದು ಸ್ವಲ್ಪ ತಣ್ಣೀರನ್ನು ಹಾಕೋಣ. ಯಾಕಂದರೆ ಅದು ಬಿಸಿ ಇರುತ್ತಲ್ಲ, ಇನ್ನೊಂದು ಸ್ವಲ್ಪ ಬೆಂದು ಹೋಗಿಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಇಮ್ಮಿಡಿಯೇಟಾಗಿ ನಾನು ಇದಕ್ಕೆ ತಣ್ಣೀರನ್ನು ಹಾಕ್ತಾ ಇದ್ದೀನಿ. ಈ ಥರ ನಾವು ತಣ್ಣೀರು ಹಾಕಿದ ಮೇಲೆ ನಾನಿವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾನು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಅದು ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣಗೆ ಹೆಚ್ಕೊಂಡಿರೋದು. ಅದಾದಮೇಲೆ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು, ತುಂಬಾ ಫ್ರೈ ಮಾಡಬೇಡಿ. ಸ್ವಲ್ಪ ಹಸಿದೇ ಇದ್ದರೆ ಏನೂ ಆಗಲ್ಲ. ನೀವು ಇನ್ನೂ ಬೇರೆ ವೆಜಿಟೇಬಲ್ಸ್ ಇದ್ರೂ ಬೇರೆ ವೆಜಿಟೇಬಲ್ಸನ್ನು ಹಾಕ್ಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ರೈ ಮಾಡಿ, ಇವಾಗ ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ಈ ಥರ ಬಾಡಿಸಿ ಮತ್ತೆ ಈ ಥರ ಸ್ವಲ್ಪ ಮತ್ತೆ ಎಲ್ಲನೂ ಮಿಕ್ಸ್ ಆಗಬೇಕು. ಆ ಥರ ಸ್ವಲ್ಪ ಫ್ರೈ ಮಾಡಿ ಇವಾಗ ನಾನು ಸೀಜ್ವಾನ್ ಚಟ್ನಿ ಹಾಕ್ತಾ ಇದ್ದೀನಿ. ಅದು ತುಂಬ ಖಾರ ಇರುತ್ತೆ, ಸ್ವಲ್ಪ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಮನೇಲಿ ಮಾಡಿದ್ದು ಯಾವುದಾದ್ರೂ ಕೆಂಪು ಚಟ್ನಿ ಇದ್ದರೆ ಹಾಕ್ಬೋದು. ಇವಾಗ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ನೂಡಲ್ಸನ್ನು, ಅದು ಸೇರಿಸ್ತಾ ಇದ್ದೀನಿ. ಅದನ್ನು ಸೇರಿಸಿ ಈ ಥರ ಕಲಿಸ್ಬೇಕು. ನೋಡಿ, ಈ ಥರ ಮೆಲ್ಲಗೆ ನಾನು ಕಲಿಸ್ತಾ ಇದ್ದೀನಿ. ಇವಾಗ ನಾನು ಫುಲ್ ಕಲಿಸಿದಾಗಿದೆ. ಇವಾಗ ನೀವು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ನೀವು ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಅಂತ, ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು.